How many hours need to study for UPSC, CSC and other competitive exam? We need to study around 20 hours per day is possible and it's good. I know you have many questions in your mind. ಅದಕ್ಕೆಲ್ಲ ಸೊಲ್ಯೂಷನ್ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಏನಂದರೆ ಒಂದು ಎಕ್ಸಾಮ್ಗೆ ಓದೋಕ್ಕೆ ಅವರ್ಸ್ ಎಲ್ಲ ಮುಖ್ಯ ಆಗಲ್ಲ, ಕ್ವಾಲಿಟಿ ಅವರ್ಸ್ ಮಾತ್ರ ಮುಖ್ಯವಾಗೋದು, ಕ್ವಾಂಟಿಟಿ ಅವರ್ಸ್ ಅಲ್ಲ. ಸೊ ಸಮ್ ಒನ್ ಕ್ಲಿಯರ್ ಸ್ಟಡಿ with 8 to 9 hours. Someone clear study with 15 to 16 hours. So it's depending upon person to person and subject to subject. ಈಗ ನಾನು ಲಕ್ಷ್ಮೀಕಾಂತ್ನ ಓದೋಕೆ ತಗೊಂಡ್ರೆ ನನಗೆ ಅರೌಂಡ್ 6 to 7 hours ನಾನು ಲಕ್ಷ್ಮೀಕಾಂತ್ನೇ ಓದ್ತೀನಿ ಅಂದರೆ ಬೋರ್ ಹೋಗುತ್ತೆ ಆ್ಯಂಡ್ ಆಲ್ಸೋ ಅದು ಕ್ವಾಲಿಟಿ ಸ್ಟಡಿ ಆಗಲ್ಲ. ಸೊ ನಾನೇನು ಮಾಡಬೇಕು ಅಂದರೆ ಒಂದು ಸಬ್ಜೆಕ್ಟ್ನ ತಗೊಂಡ್ರೆ ಟಾಪಿಕ್ನ ಡಿವೈಡ್ ಮಾಡ್ಕೋಬೇಕು ಆ್ಯಂಡ್ ಆಲ್ಸೋ ಟೈಮ್ನ ಸೆಟ್ ಮಾಡ್ಕೋಬೇಕು, ಮತ್ತು ಇಷ್ಟು ಟೈಮಲ್ಲಿ ಇಷ್ಟನ್ನ ಮುಗಿಸ್ತೀನಿ ಅಂತ ಸೆಟ್ ಮಾಡಿಕೊಂಡ್ರೆ ನಮಗೆ ಮುಗಿಸೋಕೆ ಈಸಿ ಆಗುತ್ತೆ. ಓಕೆನಾ? ಸೊ ನಾವೇನು ಅನ್ಕೋತೀವಿ, ಒಂದು ಮಾಡರ್ನ್ ಹಿಸ್ಟ್ರಿ, ನನ್ನ ಎಕ್ಸ್ಪೀರಿಯೆನ್ಸ್ ಹೇಳ್ತೀನಿ, ಮಾಡರ್ನ್ ಹಿಸ್ಟ್ರಿಯನ್ನು ನಾನು 15 ಡೇಸಲ್ಲಿ ಮುಗಿಸ್ತೀನಿ ಅಂದರೆ ಇಸ್ ಪಾಸಿಬಲ್ ಬಟ್ ಬುಕ್ಕ ಓದ್ತೀಯ ಬಟ್ ಅರ್ಥ ಆಗಲ್ಲ ಆ್ಯಂಡ್ ಆಲ್ಸೋ ಅರ್ಥ ಆಗುತ್ತೆ, ಸ್ವಲ್ಪ ಅರ್ಥ ಆಗುತ್ತೆ. ಒಂದು ಅದರಿಂದ UPSC ಅಂತ ಕ್ವಶನ್ ಕೇಳಿದರೆ ಯು ಆರ್ ನಾಟ್ ಏಬಲ್ ಟು ಆನ್ಸರ್ ಫಾರ್ ದಟ್. ಗಾಟ್ ಇಟ್? ದಟ್ಸ್ ವೈ ಕ್ವಾಲಿಟಿ ಆಫ್ ಸ್ಟಡಿ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ದ್ಯಾನ್ ಕ್ವಾಂಟಿಟಿ. ಸೊ ನೀವು ಏನಂದರೆ ಒಂದು 6 to 8 hours ಪ್ರಾಪರ್ ಸ್ಟಡಿ ಮಾಡಬೇಕು. ಓಕೆನಾ? ಪ್ರಾಪರ್ ಸ್ಟಡಿ. ನೀವು 20 ಅವರ್ಸು 16 to 18 ಅವರ್ಸು ಓದೋಕ್ಕೆ ಸಾಧ್ಯನೇ ಇಲ್ಲ. ಓಕೆನಾ? ಸಾಧ್ಯ ಇಲ್ಲ ಅಂತ ಅಲ್ಲ, ಬಟ್ ಅದು ಕ್ವಾಂಟಿಟಿ ಮಾತ್ರ ಆಗುತ್ತೆ, ಕ್ವಾಲಿಟಿ ಬರಲ್ಲ. ಸೊ ವಿ ನೀಡ್ ಟು ಫೋಕಸ್ ಆನ್ ಕ್ವಾಲಿಟಿ ಆಫ್ ಸ್ಟಡಿ rather than quantity of study. Okay, I hope this video definitely helps to you to study properly and thank you guys.